ಮೊದಲೆಲ್ಲ ಗಂಡ ಹೆಂಡತಿ ಜಗಳ ಉಂಡು ಮಲಗೋವರೆಗೂ ಅಂತ ಹೇಳ್ತಾ ಇದ್ರು. ಬಟ್ ಈಗ ಹಾಗಲ್ಲ, ಪರ್ಮನೆಂಟ್ ಆಗಿ ಮಲಗಿಸೋವರೆಗೂ ಅನ್ನೋ ಆಗ್ಬಿಟ್ಟಿದೆ. ಗಂಡ ಹೆಂಡತಿ ಜಗಳದ ನಡುವೆ ಪತಿನ ಕಾರಿಗೆ ಹಾಕಿ ಬೆಂಕಿ ಹಚ್ಚಿ ಪತ್ನಿ ಸಾಯಿಸೋದಕ್ಕೆ ಯತ್ನಿಸಿದ್ದಾಳೆ. ಗಂಡ ಹೆಂಡತಿ ಜಗಳ ಮಾಡಿಕೊಂಡ್ರು ಅನ್ನೋ ಕಾರಣಕ್ಕೆ ಪತಿಯ ಕಾರಿಗೆ ಬೆಂಕಿ ಹಚ್ಚಿದ್ದಾಳೆ ಪತ್ನಿ. ಚಿಕ್ಕೋಡಿ ತಾಲೂಕಿನ ಪೊಗತ್ಯಾನಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಈ ಘಟನೆ ನಡೆದಿದೆ ಅಂತ ಗೊತ್ತಾಗ್ತಾ ಇದೆ. ಪ್ರಗತಿಪರ ರೈತ ಶಿವಗೌಡ ಪಾಟೀಲ್ ಕಾರಿಗೆ ಬೆಂಕಿ ಬಿದ್ದಿದೆ. ಪತ್ನಿ ಸಾವಿತ್ರಿ ಹಾಗೂ ಪುತ್ರ ಪ್ರಜ್ವಲ್ನಿಂದಲೇ ಹಲ್ಲೆ ನಡೆಸಿ ಕಾರಿಗೆ ಬೆಂಕಿ ಇಟ್ಟುವಂತಹ ಆರೋಪ. ಹಲ್ಲೆ ಮಾಡಿ ಇಕೋ ವಾಹನಕ್ಕೆ ಬೆಂಕಿ ಇಟ್ಟು ಪರಾರಿಯಾಗಲಿಕ್ಕೆ ಯತ್ನಿಸಿದ್ದಾರೆ. ಕಾರ್ನಲ್ಲಿ ಹಾಕಿ ಹತ್ಯೆ ಮಾಡಲು ಯತ್ನಿಸುತ್ತಿದ್ದಾರೆ ಅನ್ನುವಂತಹ ಆರೋಪ ಕೂಡ ಇದೆ. ಸ್ಥಳಕ್ಕೆ ಚಿಕ್ಕೋಡಿ ಪೊಲೀಸರು ಸಹ ಭೇಟಿ ನೀಡಿದ್ದಾರೆ, ಪರಿಶೀಲನೆಯನ್ನು ನಡೆಸಿದ್ದಾರೆ. ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಕೇವಲ ಪತ್ನಿ ಮಾತ್ರ ಅಲ್ಲ, ಪುತ್ರನೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಷಯ. ಅಕ್ಕಪಕ್ಕದವರೆಲ್ಲರೂ ಕೂಡ ಈ ವಿಷಯ ಕಂಡು ಹಿಂಗೂ ನಡೆಯುತ್ತಾ ಸಂಸಾರದ ಗಲಾಟೆ ಅಂತ ಅವಕ್ಕಾಗಿದ್ದಾರೆ. ಓಕೆ, ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಚೇತನ್ರಿಂದ. ಚೇತನ್, ಪತ್ನಿ ಮತ್ತು ಪುತ್ರ ಸೇರ್ಕೊಂಡು ಹತ್ಯೆಗೆ ಯತ್ನಿಸಿರುವಂತಹ ಪ್ರಕರಣ ಕಡೆಗೇನಾಯ್ತು? ಕೂಡ ಏನು ಕೌಟುಂಬಿಕ ಕಲಹ ಹಾಗೂ ಆಸ್ತಿ ವಿವಾದಕ್ಕೆ ಸಂಬಂಧಿಸಿದಂತೆ ಏನು ಪತ್ನಿ ಹಾಗೂ ಪುತ್ರ ಸೇರಿ ಏನು ಪತಿ ಇದ್ದ ಶಿವಗೌಡ ಪಾಟೀಲ್ ಆತನ ಕಾರಿಗೆ ಬೆಂಕಿ ಹಚ್ಚೋದ್ರ ಜೊತೆಗೆ ಆತನನ್ನ ಕಾರಿಗೆ ಹಾಕಿ ಬೆಂಕಿ ಹಚ್ಚಲಾಗ್ತಾ ಇತ್ತು ಅನ್ನೋ ಆರೋಪವನ್ನು ಕೂಡ ಶಿವಗೌಡ ಪಾಟೀಲ್ ಮಾಡಿರುವಂತದ್ದು. ಸದ್ಯ ಕಾರು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತದ್ದು. ಒಂದ್ ಕಡೆ ಏನು ಕಳೆದ 22 ವರ್ಷಗಳ ಹಿಂದೆ ಈ ದಂಪತಿಗಳು ಮದುವೆ ಆಗಿದ್ರು. ಆದ್ರೆ ಈಗ ಕೆಲ ದಿನಗಳಿಂದ ಅಷ್ಟೇ ಆಸ್ತಿ ವಿವಾದ ಹಾಗೂ ಕೌಟುಂಬಿಕ ಕಲಹ ಕಂಡು ಬಂದಿತ್ತು. ಇದರಿಂದ ರೋಷ ಹೋಗಿದ್ದ ಪತ್ನಿ ಕೆಲ ತಿಂಗಳ ಹಿಂದೆ ಊರಿಗೆ ತವರು ಮನೆಗೆ ಹೋಗಿದ್ರು. ಈಗ ಮತ್ತೆ ಬಂದು ಗಲಾಟೆ ಆಗಿರುವಂತದ್ದು. ಅದ್ರ ಜೊತೆಗೆ ನಮಗೆ ನಮ್ಮ ಆಸ್ತಿ ಕುಡಿ ಅನ್ನುವ ಹಕ್ಕನ್ನ ಪತ್ನಿ ಹಾಗೂ ಪುತ್ರರು ಚಲಾಯಿಸಿರುವಂತದ್ದು. ಈಗ ಆಸ್ತಿ ಕೊಡಲು ನಿರಾಕರಿಸುವ ಹಿನ್ನೆಲೆಯಲ್ಲಿ ಈ ಘಟನೆ ಆಗಿರುವಂತದ್ದು. ಈಗಾಗಲೇ ಒಂದೂವರೆ ಎಕರೆ ಜಮೀನನ್ನ ನಾನು ಅವ್ರಿಗೆ ನೀಡಿದ್ದೇನೆ, ಮತ್ತಾಕ್ ನೀಡಬೇಕು, ಎಲ್ಲ ನಿಮ್ಮದೇ ಇದೆ ಅನ್ನೋ ಮಾತುಗಳನ್ನ ಏನು ಪತಿ ಶಿವಗೌಡ ಹೇಳ್ತಾನೆ. ಆದ್ರೆ ಇವರು ಯಾವ ಕಾರಣಕ್ಕಾಗಿ ಆಸ್ತಿ ಕೇಳ್ತಾ ಇದ್ದಾರೆ ನಂತರ ಅನ್ನೋ ತನಿಖೆಯನ್ನ ಪೊಲೀಸರು ಈಗಷ್ಟೇ ಮಾಡಬೇಕಾಗಿದೆ. ಒಂದ್ ಕಡೆ ಏನು ಶಿವಗೌಡ ಇದ್ದಾನೆ, ಶಿವಗೌಡ ಈಗಾಗಲೇ ತನ್ನ ಹೆಂಡತಿ ಹಾಗೂ ಪುತ್ರನ ಕುರಿತು ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲು ತೆರಳಿರುವಂತದ್ದು. ಈಗಾಗಲೇ ಚಿಕ್ಕೋಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದಾನೆ. ಒಂದ್ ಕಡೆ ಶಿವಗೌಡ ಪಾಟೀಲ್ ವರ್ಷನ್ ಗೊತ್ತಾಗ್ತಾ ಇದ್ರೆ ಪತ್ನಿ ಮತ್ತು ಪುತ್ರನ ವರ್ಷನ್ ಪೊಲೀಸರು ಈಗಷ್ಟೇ ಬಹಿರಂಗಪಡಿಸಬೇಕಾಗಿರುವಂತದ್ದು. ಥ್ಯಾಂಕ್ ಯು ಚೇತನ್, ನಿಮ್ಮೆಲ್ಲ ಮಾಹಿತಿಗೆ.